ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳನ್ನು ನೋಡಿ, ಹಾಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು 173 ಹುದ್ದೆಗಳಿಂದ ನೋಡಿ. ಇನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ. ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು, ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೋಡಿ. ಹಾಗೆ ಕರ್ನಾಟಕದಲ್ಲಿ ಮೈಸೂರು, ಬೆಂಗಳೂರಿನಲ್ಲಿ ನೇಮಕಾತಿ ಆಗುತ್ತೆ ನೋಡಿ. ಕರ್ನಾಟಕದಲ್ಲಿ ಕೂಡ ಹುದ್ದೆಗಳಿದ್ದಾವೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ವಿಡಿಯೋನ ಕೊನೆವರೆಗೆ ನೋಡಿ, ಪೂರ್ತಿ ಮಾಹಿತಿ ತಿಳಿಯುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ NCERT ಇಂದ ನೇಮಕಾತಿ ಆಗಿರುತ್ತೆ ನೋಡಿ. ಸರ್ಕಾರಿ ಉದ್ಯೋಗಗಳು 173 ಹುದ್ದೆಗಳಾಗಿರ್ತವೆ. ಹಾಗೇನ ನೋಡಿ, ಇಲ್ಲಿ ಮೈಸೂರು, ಬೆಂಗಳೂರು, ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮೈಸೂರಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ. ಇನ್ನು ಈ ಒಂದು ಹುದ್ದೆಗಳನ್ನು ನೋಡೋದಾದರೆ ನೋಡಿ, ಇಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರಿಂಗ್ ಒಂದು ಹುದ್ದೆ ಇದೆ, ಉತ್ಪಾದನಾ ಅಧಿಕಾರಿ ಒಂದು ಹುದ್ದೆ ಇದೆ, ವ್ಯವಹಾರ ವ್ಯವಸ್ಥಾಪಕರು ಒಂದು ಹುದ್ದೆ, ಸಹಾಯಕ ಉತ್ಪಾದನಾ ವ್ಯವಸ್ಥಾಪಕ ಒಂದು ಹುದ್ದೆ ಇದೆ, ಸಹಾಯಕ ಇಂಜಿನಿಯರಿಂಗ್ 4 ಹುದ್ದೆಗಳು, ಹಾಗೆ ಸಹಾಯಕ ಸಾರ್ವಜನಿಕ ಅಧಿಕಾರಿ ಒಂದು ಹುದ್ದೆ ಇದೆ ನೋಡಿ. ಇನ್ನು ಹಿರಿಯ ಲೆಕ್ಕಪತ್ರ ಅಧಿಕಾರಿ ಒಂದು ಹುದ್ದೆ, ಜೂನಿಯರ್ ಹಿಂದಿ ಅನುವಾದಕ ಒಂದು ಹುದ್ದೆ ಇದೆ ನೋಡಿ, ಜೂನಿಯರ್ ಅಕೌಂಟೆಂಟ್ ಒಂದು ಹುದ್ದೆ, ಅಂಗಡಿ ಅಧಿಕಾರಿ ಒಂದು ಹುದ್ದೆ ಇದೆ, ಹಾಗೆ ಉತ್ಪಾದನಾ ಮತ್ತು ಸಹಾಯಕ 5 ಹುದ್ದೆಗಳು, ವೃತ್ತಿಪರ ಸಹಾಯಕ 4 ಹುದ್ದೆಗಳು, ಕ್ಯಾಮ್ರಾಮನ್ 4 ಹುದ್ದೆಗಳು, ಇಂಜಿನಿಯರಿಂಗ್ ಸಹಾಯಕ 7 ಹುದ್ದೆಗಳಿದೆ ನೋಡಿ, ಸ್ಕ್ರಿಪ್ಟ್ ಬರಹಗಾರ ಒಂದು ಹುದ್ದೆ, ಸೈಟ್ ಡಿಸೈನರ್ ಒಂದು ಹುದ್ದೆ, ತಂತ್ರಜ್ಞ ಗ್ರೇಡ್ 1 8 ಹುದ್ದೆಗಳಿದ್ದಾವೆ. ಹಾಗೆ ಇಲ್ಲಿ ನೋಡಿ, ಆಡಿಯೋ ರೇಡಿಯೋ ನಿರ್ಮಾಪಕ 4 ಹುದ್ದೆಗಳು, ಹಾಗೆ ಟ್ರಾಫಿಕ್ ಸಹಾಯಕ ನೋಡಿ, ಗ್ರಾಫಿಕ್ಸ್ ಸಹಾಯಕ ಗ್ರೇಡ್ 2 19 ಹುದ್ದೆಗಳಿದ್ದಾವೆ, ಪ್ರಯೋಗಾಲಯ ಸಹಾಯಕ 25 ಹುದ್ದೆಗಳು, ಲೋವರ್ ಡಿವಿಷನ್ ಕ್ಲರ್ಕ್ 54 ಹುದ್ದೆಗಳು, ಹಿರಿಯ ಗ್ರಂಥಾಲಯ ಪರಿಚಾರಕ 3 ಹುದ್ದೆಗಳು, ಹಾಗೆ ಫಿಲ್ಮ್ ಜಾಯ್ನರ್ 1 ಹುದ್ದೆಗಳು, ಲೈಟ್ ಮ್ಯಾನ್ 4 ಹುದ್ದೆ, ವರ್ಣಚಿತ್ರಕಾರ 1 ಹುದ್ದೆ, ಟೀಚರ್ 1 ಹುದ್ದೆ, ಬಡಗಿ 1 ಹುದ್ದೆ ಇದೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು SLC, ITI, PUC, ಡಿಪ್ಲೊಮಾ, ಯಾವುದೇ ಡಿಗ್ರಿ, BLB, ಹಾಗೆ BLI ಮತ್ತು BE, BTech ಪದವಿ, ಯಾವುದೇ ಡಿಗ್ರಿ ಮತ್ತು ME, MTech ಹಾಗೂ ಸ್ನಾತಕೋತ್ತರ ಪದವಿ, MBA, ಡಿಪ್ಲೊಮಾ ಮಾಡಿದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಹಾಗೆ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರಿಂಗ್ BE, MTech, BE ಅಥವಾ ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ. ಇನ್ನು ಉತ್ಪಾದನಾ ಅಧಿಕಾರಿ ಡಿಪ್ಲೊಮಾ ಅಥವಾ ಪದವಿ, ಯಾವುದೇ ಡಿಗ್ರಿ, ವ್ಯವಹಾರ ವ್ಯವಸ್ಥಾಪಕರು ಎನಿ ಡಿಗ್ರಿ ಮತ್ತು MBA ಕೇಳಿದ್ದಾರೆ ನೋಡಿ. ಸಹಾಯಕ ಉತ್ಪಾದನಾ ವ್ಯವಸ್ಥಾಪಕ ಪದವಿ ಆಗಿರಬೇಕು, ಸಹಾಯಕ ಇಂಜಿನಿಯರಿಂಗ್ BE, BTech ಸ್ನಾತಕೋತ್ತರ ಪದವಿ, ಸಾರ್ವಜನಿಕ ಅಧಿಕಾರಿ ಪದವಿ ಹಾಗೂ ಹಿರಿಯ ಲೆಕ್ಕಪತ್ರ ಅಧಿಕಾರಿ ಪದವಿ ಬೇಕಾಗಿರುತ್ತೆ. ಇನ್ನು ಜೂನಿಯರ್ ಹಿಂದಿ ಅನುವಾದಕ ಡಿಪ್ಲೊಮಾ ಅಥವಾ ಎನಿ ಡಿಗ್ರಿ, ಜೂನಿಯರ್ ಅಕೌಂಟೆಂಟ್ ಡಿಪ್ಲೊಮಾ ಅಥವಾ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಉತ್ಪಾದನಾ ಸಹಾಯಕ ನೋಡಿ ಪದವಿ ಹಾಗೂ ವೃತ್ತಿಪರ ಸಹಾಯಕ LLB ಮತ್ತು ಕ್ಯಾಮ್ರಾಮ್ಯಾನ್ ಡಿಪ್ಲೊಮಾ ಅಥವಾ ಪದವಿ, ಡಿಪ್ಲೊಮಾ ಯಾವುದೇ ಇದರಲ್ಲೂ ಗ್ರೇಡಲ್ಲೂ ಕೂಡ ಡಿಪ್ಲೊಮಾ ಆಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇಂಜಿನಿಯರಿಂಗ್ ಸಹಾಯಕ BE, BTech, ಸ್ಕ್ರಿಪ್ಟ್ ಬರಹಗಾರ ಸ್ನಾತಕೋತ್ತರ ಪದವಿ, ಸೈಟ್ ಡಿಸೈನರ್ ಡಿಪ್ಲೊಮಾ ಅಥವಾ ಪದವಿ ಆಗಿರಬೇಕಾಗತ್ತೆ. ಗ್ರೇಡ್ 1 ನೋಡಿ ತಂತ್ರಜ್ಞ ಟೆಕ್ನಿಷಿಯನ್ SLC ಅಥವಾ PUC, ಡಿಪ್ಲೊಮಾ, ಆಡಿಯೋ ರೇಡಿಯೋ ನಿರ್ಮಾಪಕ ಡಿಪ್ಲೊಮಾ ಅಥವಾ ಪದವಿ, ಗ್ರಾಫಿಕ್ ಸಹಾಯಕ ಪದವಿ ಆಗಿರಬೇಕಾಗತ್ತೆ. ಇನ್ನು ಫ್ರೆಂಡ್ಸ್, ಸೆಮಿನಾರ್ ವೃತ್ತಿಪರ BLB ಅಥವಾ ಪದವಿ, ಸೀನಿಯರ್ ಪ್ರೂಫ್ ಲೀಡರ್ ಪದವಿ ಹಾಗೂ ಅಂಗಡಿ ಪಾಲಕ ಡಿಪ್ಲೊಮಾ ಅಥವಾ ಪದವಿ ಆಗಿರಬೇಕಾಗುತ್ತೆ ನೋಡಿ. ಕಂಪ್ಯೂಟರ್ ಆಪರೇಟರ್ PUC ಮತ್ತು ಡಿಪ್ಲೊಮಾ ಹಾಗೂ ಮಹಡಿ ಸಹಾಯಕ PUC, ಚಲನಚಿತ್ರ ಸಹಾಯಕ ಪದವಿ, ಇನ್ನು ಗ್ರಾಫಿಕ್ ಸಹಾಯಕ ಗ್ರೇಡ್ 2 ಡಿಪ್ಲೊಮಾ ಆಗಿರಬೇಕಾಗತ್ತೆ. ಪ್ರಯೋಗಾಲಯ ಸಹಾಯಕ ಪದವಿ ಹಾಗೂ ಲೋವರ್ ಡಿವಿಷನ್ ಕ್ಲರ್ಕ್, ಹಿರಿಯ ಗ್ರಂಥಪಾಲಕ ಪರಿಚಾರಕ ಮತ್ತು ಫಿಲ್ಮ್ ಜಾಯ್ನರ್, ಲೈಟ್ ಮ್ಯಾನ್ SLC ಅಥವಾ PUC, ವರ್ಣಚಿತ್ರಕಾರ 10th ಮತ್ತು ITI ಹಾಗೂ ಟೀಚರ್ ನೋಡಿ 10th, ITI ಅಥವಾ PUC, ಬಡಗಿ 10th ಮತ್ತು ITI ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ವಯೋಮಿತಿಯನ್ನು ನೋಡೋದಾದರೆ 18ರಿಂದ 45 ವರ್ಷದ ಒಳಗಿನವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷ ಮತ್ತು PWD OBC ಅಭ್ಯರ್ಥಿಗಳಿಗೆ 13 ವರ್ಷ ಮತ್ತು PWD SC ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಹಾಕ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು.
ಇನ್ನು ಅರ್ಜಿ ಶುಲ್ಕ ಇದೆ ನೋಡಿ. ಸಹಾಯಕ ಉತ್ಪಾದನಾ ಅಧಿಕಾರಿ ಮತ್ತು ಇತರೆ ಹುದ್ದೆಗಳಿಗೆ 1,500 ರೂಪಾಯಿ ಇರುತ್ತೆ. SC ST PWD ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ. ಇನ್ನು ಜೂನಿಯರ್ ಅಕೌಂಟೆಂಟ್ ಮತ್ತು ಇತರೆ ಹುದ್ದೆಗಳಿಗೆ 1,200 ರೂಪಾಯಿ ಇರುತ್ತೆ ನೋಡಿ. UR OBC ಮತ್ತು EWS ಅಭ್ಯರ್ಥಿಗಳಿಗೆ ಹಾಗೂ SC ST ಅಭ್ಯರ್ಥಿ PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರಲ್ಲ ನೋಡಿ. ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ UR OBC ಮತ್ತು EWS ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇದ್ದರೆ SC ST PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಫೀ ಇರಲ್ಲ. ಉಳಿದಂಥ ಎಲ್ಲ ಅಭ್ಯರ್ಥಿಗಳು ಈ ಒಂದು ಅರ್ಜಿ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPIಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ನೋಡಿ. ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳು ನೋಡಿ. 27/12/2025 ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ. 16 ಜನವರಿ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಫೋಟೋ ಹಾಗೂ ಎಜುಕೇಷನಲ್ ಡಾಕ್ಯುಮೆಂಟ್ಸು ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ.